ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಡೇ 18th ವ್ಲಾಗ್ ಆಫ್ ಲೇಟ್ ಬ್ಲೂಮರ್ ಡೈರೀಸ್. ನೆನ್ನೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಯಾಕಿಂತ ರೀಸನ್ ಹೇಳ್ತೀನಿ, ನೀವೇ ನೋಡ್ತೀರಾ. ಥರ್ಸ್ಡೇ ನಮ್ಮಮ್ಮ ಬಂದಿದ್ದರು. ನೈಟ್ ನನ್ನ ತಂಗಿ ಬರ್ಡೇ ಸೆಲೆಬ್ರೇಷನ್ ಮಾಡಿಕೊಂಡು ನಾವು ಹೊರಟಿತ್ತು ಮೈಸೂರು ಚಾಮುಂಡೇಶ್ವರಿ ದರ್ಶನ ಮಾಡ್ಕೋಬೇಕು ಅನ್ನೋದು ನನ್ನ ತಂಗಿ ಹರಕೆ ಆಗಿತ್ತು ಅವಳ ಬರ್ಡೇಗೆ. ಸೊ ಅಲ್ಲಿಗೆ ಹೊರಟಿದ್ದು. ನಿನ್ನೆ ನೈಟ್ ಹಿಂದಿನ ದಿವಸ ಸ್ವಲ್ಪ ಲೇಟಾಗಿ ಮಲಗಿದ್ರಿಂದ ಸ್ವಲ್ಪ ಬೇಗ ಪ್ಲ್ಯಾನ್ ಮಾಡಿದ್ರೂ ಲೇಟೇ ಆಯಿತು ಹೋಗೋಷ್ಟರಲ್ಲಿ. ಹೋಗ್ತಾ ಹಾಗೆ ಅಲ್ಲಿ ತಿಂಡಿ ತಿಂದ್ಕೊಂಡು ಹೋಗಿ ನಿಂತ್ವಿ. ತುಂಬ ರಶ್ ಇತ್ತು. ಮುಗಿಯುತ್ತೆ ಬಿಡು, ನಮಗೆ ಗೊತ್ತಿರಲಿಲ್ಲ ಲೈನ್ ತುಂಬ ಉದ್ದ ಇದೆ ಅಂತ. ಅಂದರೆ ಎಷ್ಟು ಲೈನ್ ದೂರ ಇದೆ ಅನ್ನೋದು ಗೊತ್ತಿರಲಿಲ್ಲ. ಹತ್ರ ಇದೆ ಅಂದ್ಕೊಂಡು ಇನ್ನೂ 50 ರೂಪೀಸ್ ಕೊಟ್ಟು ಲೈನಿಗೆ ನಿಂತ್ವಿ. ಬಟ್ ಆಮೇಲೆ ರಿಯಲೈಸ್ ಆಯಿತು, ಯಾರೋ ಸೆಲೆಬ್ರಿಟೀಸ್ ಬಂದರು, ಬಿಗ್ ಬಾಸ್ ಸ್ಪಂದನ ಅವ್ರು ಯಾರೋ ಬಂದರು. ಆಮೇಲೆ ನೈವೇದ್ಯಕ್ಕೆ ಅಂತ ಸುಮಾರು ಹೊತ್ತು ನಿಲ್ಲಿಸಿ ಆಮೇಲೆ 3 ತಾಸು ಆಯಿತು ನಾವಲ್ಲಿ ಹೋಗಿ ದರ್ಶನ ಮಾಡೋಷ್ಟರಲ್ಲಿ. ಸೊ ಆಮೇಲೆ ಅನಿಸ್ತು ನಮಗೆ 200 ರೂಪಾಯಿ ಕೊಟ್ಟು ಆ ಕ್ಯೂಗೆ ಹೋಗಿದ್ರೆ ಚೆನ್ನಾಗಿರ್ತಿತ್ತೋ ಏನೋ ಅಂದ್ಕೊಂಡು. ದೇವಸ್ಥಾನದಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದೇವೆ, ಮನಸ್ಸಿಗೆ ನೆಮ್ಮದಿ ಇತ್ತು. ಬಟ್ ಅಮ್ಮಂಗೋಸ್ಕರ ಅದರಲ್ಲಿ ಹೋಗ್ಬೋದಿತ್ತು ಅನ್ನಿಸ್ತು. ಸೊ ನೀವು ಹಾಗೆ ಪ್ಲ್ಯಾನ್ ಮಾಡ್ಕೊಳ್ಳಿ. ಇನ್ನು ಡ್ರೈವ್ ಮಾಡ್ತಿದ್ದು ನನ್ನ ತಮ್ಮ ಬೇರೆ. ನಂಗೆ ಸ್ವಲ್ಪ ಭಯ ಇತ್ತು, ಅಂದರೆ ಅವನು ನ್ಯೂ ಡ್ರೈವರ್ ನಮ್ಮದು. ಸೊ ಬಟ್ ಆದರೂ ಇಲ್ಲ, ಸಕ್ಕದಾಗಿ ಹೊಡೆದ. ಚೆನ್ನಾಗಿ ಡ್ರೈವ್ ಮಾಡ್ಕೊಂಡು ಕರ್ಕೊಂಡೋಗಿ ಚೆನ್ನಾಗಿ ದೇವ್ರ ದರ್ಶನ ಮಾಡಿಕೊಂಡು ಬಂದ್ವು. ಆ ತಾಯಿ ಚಾಮುಂಡೇಶ್ವರಿ ನಮ್ಮೆಲ್ಲರ ಆಸೆ ಕನಸುಗಳನ್ನೆಲ್ಲ ನೆರವೇರಿಸಲಿ, ಅವರ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ ಅಂತ ಬೇಡ್ಕೋತಾ ನಾವು ಅಲ್ಲಿ ಇಲ್ಲಿ ಸ್ವಲ್ಪ ಶಾಪಿಂಗ್ ಮಾಡ್ಕೋತಾ ಹೊರಟ್ವು. ಸ್ವಲ್ಪ ಬೇಗನೆ ಹೊರಟ್ವಿ, ಬಿಕಾಸ್ ನಮ್ಗೆ ಮತ್ತೆ ನೈಟ್ ಪ್ಲ್ಯಾನ್ಸ್ ಇತ್ತು. ಅಲ್ಲೇನೂ ಎಲ್ಲೂ ಊಟಕ್ಕೆ ಅಂತ ಸ್ಟಾಪ್ ಮಾಡಲಿಲ್ಲ. ಡೈರೆಕ್ಟಾಗಿ ಮನೆಗೆ ಬಂದ್ವಿ. ಅಲ್ಲೇ ಸ್ವಲ್ಪ ಎಳ್ನೀರು ಸಿಕ್ತು ನಮಗೆ, ಒಳ್ಳೆಯದು ದೊಡ್ಡ ದೊಡ್ಡ ಎಳ್ನೀರು. ಅದನ್ನೇ ಹೊಟ್ಟೆ ತುಂಬ ಕುಡ್ಕೊಂಡು ಮನೆ ಕಡೆ ಹೊರಟು. ಸೊ ಸಿಗ್ತಿರಲ್ಲ, ಮಾತಾಡೋಣ. ಬಾಯ್.